ಓಂ ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣ ಭೂಷಿತಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿಯ ಜನವರಿ ತಿಂಗಳು 2025 ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಗ್ರಹಗಳ ಬದಲಾವಣೆ ಹೇಗಿದೆ ಕರ್ಕಾಟಕ ರಾಶಿಯವರಿಗೆ. ಹೊಸ ವರ್ಷ ಅಂತೀರ, ನಮಗೆ ಹೊಸ ವರ್ಷ ಯುಗಾದಿ ಹಬ್ಬ, ಆದರೂ ಹೊಸ ವರ್ಷ ಅಂತಲೇ ಇಟ್ಕೊಳ್ಳೋಣ. ಈ ವರ್ಷ ನಿಮ್ಗೆ ಸಮೃದ್ಧಿದಾಯಕವಾಗಿರಬೇಕು, ಮಾಸದ ಪ್ರಾರಂಭದಲ್ಲಿ ಅನುಕೂಲ ಆಗಬೇಕು. ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಸೆಂಟಿಮೆಂಟ್ ಆಗಿ ನೋಡುವಂಥದ್ದು ನಮ್ಮ ಭಾರತೀಯರ ಒಂದು ಸಂಪ್ರದಾಯ ಸಂಸ್ಕೃತಿ. ಸರಿ, ಕರ್ಕಾಟಕ ರಾಶಿಯವರಿಗೆ ಏನು ವಿಶೇಷತೆಗಳು ಅಂತಂದರೆ, ಒಂದು ಗುರುಬಲ ಇದೆ. ಗುರು ಕರ್ಕಾಟಕ ರಾಶಿಗೆ ಭಾಗ್ಯಾಧಿಪತಿ ಗುರು ತುಂಬ ಬಲಿಷ್ಠವಾದ ಸ್ಥಾನದಲ್ಲಿದ್ದಾರೆ. ಏನೂ ತೊಂದರೆ ಇಲ್ಲ. ಇನ್ನೂ 5 ತಿಂಗಳು ನಿಮಗೆ ಭಾಗ್ಯಸ್ಥಾನಾಧಿಪತಿ ಲಾಭಸ್ಥಾನದಲ್ಲೇ ಇರ್ತಾರೆ. ಏನೂ ತೊಂದರೆ ಏನಿಲ್ಲ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ. ಬಟ್ ಗ್ರಹ ಸ್ಥಿತಿಗಳ ಬದಲಾವಣೆ ಏನೇನು ಹೇಳುತ್ತೆ ಈಗ ನೋಡಿ. ಬುಧ 6ನೇ ಮನೆಗೆ ಬರ್ತಾ ಇದ್ದಾರೆ. ಎಷ್ಟನೇ ತಾರೀಕು? 4ನೇ ತಾರೀಕು. ಜನವರಿ 4ನೇ ತಾರೀಕು ಬುಧ 6ನೇ ಮನೆಗೆ ಬಂದರೆ ಒಂದು ಸ್ವಲ್ಪ ಸಾಲ ಬಾಧೆಗಳು ಶುರುವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಎಸ್ಪೆಷಲಿ ಮೂಗಿನ ಸಮಸ್ಯೆ, ಗಂಟಲಿನ ಸಮಸ್ಯೆ, ಕೋಲ್ಡ್ ಇಶ್ಯೂಸು, ಕೋಲ್ಡ್ ಎಫೆಕ್ಟು ಜಾಸ್ತಿ ಆಗುವಂಥದ್ದು, ಶೀತ ಜ್ವರ ಬರುವಂಥದ್ದು, ಇದೆಲ್ಲ ಕರ್ಕಾಟಕ ರಾಶಿಯವರಿಗೆ ಕಾಡುವಂಥದ್ದು. ಜೊತೆಗೆ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಸುಮ್ಮನೆ ಶತ್ರುಗಳು ಉತ್ಪತ್ತಿಯಾಗಿ ನಿಮಗೆ ಹಿಂಸೆ ಕೊಡುವಂಥದ್ದು, ನೀವು ಮಾಡದಿರೋ ತಪ್ಪಿಗೆ ತಲೆ ಬಾಗುವಂಥದ್ದು, ಈ ಥರ ಸಾಧ್ಯತೆಗಳು ಜಾಸ್ತಿ ಕಾಣುವಂಥದ್ದು ನಾವು ನೋಡಬಹುದು. ಸರಿ, ಇದಕ್ಕೆಲ್ಲ ಪರಿಹಾರಗಳೆಲ್ಲ ಹುಡ್ಕೊಂಡು ಹೋಗ್ತಿದ್ರೆ ಒಂದೊಂದಕ್ಕೂ ಪರಿಹಾರ ಮಾಡ್ತಿದ್ರೆ ಆಗಲ್ಲ. ನೀವು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಸರಿ, ಬುಧ ಬಂದು 4ನೇ ತಾರೀಕು ಬದಲಾವಣೆ ಆದರೂ ಅದರಿಂದ ಒಂದು ಸ್ವಲ್ಪ ನೆಗೆಟಿವ್ ಅಂತ ಹೇಳಿದೆ. ಆದರೂ ಸಹ ಬುಧ ನಿಮ್ಗೆ ಪಾಸಿಟಿವ್ ಆಗಬೇಕು ಅಂತಂದರೆ ಹೆಚ್ಚು ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಈ ಥರದ್ದು ಮಾಡಬಹುದು. ಈ ಥರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ಹೆಚ್ಚುತ್ತೆ. ನಿಮಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 14ನೇ ತಾರೀಕು ರವಿ ತುಂಬ ಒಳ್ಳೆ ಫಲ ನೋಡಿ. ಈಗಾಗಲೇ 6ನೇ ಮನೆಯಲ್ಲಿ ಇರುವಂತಹ ಸೂರ್ಯ 14ನೇ ತಾರೀಕು 7ನೇ ಮನೆಗೆ ಬರ್ತಾರೆ. ಅಂದರೆ ಸೂರ್ಯನ ದೃಷ್ಟಿ ನಿಮ್ಮ ಒಂದು ರಾಶಿ ಮೇಲೆ ಬೀಳೋದ್ರಿಂದ ಈಗಾಗಲೇ 6ನೇ ಮನೆಯಲ್ಲಿರುವಂತಹ ಬುಧನ ನೆಗೆಟಿವ್ ಅನ್ನು ಸೂರ್ಯ ಕ್ಲಿಯರ್ ಮಾಡ್ತಾರೆ. ಸೂರ್ಯ ಆರೋಗ್ಯಕಾರಕ ಅಲ್ವಾ, ಹಾಗಾಗಿ ಸೂರ್ಯ ನಿಮ್ಗೆ ಆರೋಗ್ಯ ಕೊಡ್ತಾರೆ. ಒಂದು ಕಡೆ ಬರುವಂಥ ನೆಗೆಟಿವ್ನ ತಡೆದು ಸ್ವಲ್ಪ ನೆಗೆಟಿವ್ನ ನಿಮ್ಮ ಕಡೆವರೆಗೂ ಬಿಡ್ತಾರೆ. ಅಷ್ಟೇ ಬಿಟ್ಟರೆ ಪೂರ್ತಿ ನೆಗೆಟಿವ್ ಆಗಲ್ಲ. ಹಾಗಾಗಿ ಬುಧನಿಂದ ಬರಬಹುದಂಥ ಸಮಸ್ಯೆಗಳೆಲ್ಲ ನಿವೃತ್ತಿ ಮಾಡಲಿಕ್ಕೆ ಸೂರ್ಯ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೂರ್ಯ ನಿಮಗೆ ದ್ವಿತೀಯಾಧಿಪತಿ, ಕುಟುಂಬ ಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ವಿದ್ಯಾಸ್ಥಾನಾಧಿಪತಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏನೂ ತೊಂದರೆ ಇರಲ್ಲ. ತುಂಬ ಒಳ್ಳೆ ಫಲನ ಅಪೇಕ್ಷೆ ಪಡ್ಬೋದು. ಇನ್ನು ಕುಜ, ನಿಮ್ಮ ಒಂದು ರಾಶಿಯಲ್ಲೇ ಕುಜ ಇದ್ದಾರೆ. ಕುಜ ಬಂದು ಚೆನ್ನಾಗಿಲ್ಲ. ಕುಜ ನೀಚ ಸ್ಥಾನ, ಆದರೂ ಮಿತ್ರನ ಮನೆ. ಆದ್ದರಿಂದ ಕರ್ಕಾಟಕ ರಾಶಿಗೆ ಕುಜನಿಂದ ಕೆಟ್ಟದ್ದಿಲ್ಲ. ಬಟ್ ಕುಜ ನಿಮಗೆ ಪಂಚಮ ಹಾಗೂ ದಶಮಾಧಿಪತಿ. ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕೋಪಗಳು ಬರುವಂಥದ್ದು, ಸ್ವಲ್ಪ ಜಾಸ್ತಿ ಫ್ರಸ್ಟ್ರೇಷನ್ ಆಗಿ ಚೂರು ಆಂಗ್ಸೈಟಿ ಆಗುವಂಥ ಚಾನ್ಸಸ್ಸು. ಎಸ್ಪೆಷಲಿ ಈ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಒಂದು ಸ್ವಲ್ಪ ಹಿಂಸೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಬಟ್ ಕುಜ ವಕ್ರಿ ಆದಮೇಲೆ 12ನೇ ಮನೆ ಪ್ರಾಸೆಸ್ಸು. 12ನೇ ಮನೆ ಕೂಡ ನಷ್ಟ ಸ್ಥಾನ. ಯಾರಾದರೂ ವಿದೇಶಿ ಪ್ರಯಾಣಕ್ಕೆ ಹೋಗಬೇಕು, ವಿದೇಶದಲ್ಲಿ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕು, ಇನ್ನಿತರ ವಿಚಾರಗಳಿತ್ತಂದ್ರೆ ಓಕೆ, ಒಳ್ಳೆ ಗುಡ್, ಅದು ಒಳ್ಳೆ ಥಿಂಗು. ಅದು ಬಿಟ್ಟು ಸ್ವದೇಶದಲ್ಲೇ ಇರ್ತೀರ ಅಂತಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಇದಕ್ಕೂ ಏನೋ ಪರಿಹಾರಗಳು ಅವಶ್ಯಕತೆ ಇಲ್ಲ. ಮಾಡಬೇಕಾದ್ರೆ ವಿಷ್ಣು ಸಹಸ್ರನಾಮ ಕೇಳಬೇಕು, ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ಮತ್ತೆ 28ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಈಗಾಗಲೇ ಅಷ್ಟಮ ಸ್ಥಾನದಲ್ಲಿದ್ದಾರೆ. 8ನೇ ಮನೆಯೂ ಕೂಡ ಶನಿ ಮನೆಯೇ. ಶನಿಯಿಂದ ಏನು ಸಮಸ್ಯೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಯಾವಾಗ ಅವರು ಶನಿ ಮನೆಯನ್ನು ಬಿಟ್ಟು ಮುಂದಿನ ಗುರು ಮನೆಗೆ ಬರ್ತಾರೋ, ಉಚ್ಚ ಸ್ಥಾನ ಎಕ್ಸಾಲ್ಟೆಡ್ ಪೊಸಿಷನ್ ಆಗ್ತಾರೋ 28ನೇ ತಾರೀಕು ನಂತರ, ಅದು ಹಾಗೇನಾಗುತ್ತೆ, ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಫಲ ಸಿಗಲ್ಲ. ಕೇವಲ 3 ದಿನ ಸಿಗುತ್ತೆ. ಫೆಬ್ರವರಿಗೂ ಮಾರ್ಚ್ವರೆಗೂ ಹೋಗುತ್ತೆ. ಅಂದರೆ ಕ್ರಮೇಣವಾಗಿ ಶುಕ್ರನಿಂದ ಇನ್ನೊಂದು 3-4 ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿದೆ. ಶುಕ್ರ ಗುರು ಇಬ್ಬರು 3-4 ತಿಂಗಳು ಚೆನ್ನಾಗಿದ್ರೆ ಎಂಥ ಅದ್ಭುತ ಗೊತ್ತಾ. ಅಂಥ ಅದ್ಭುತಗಳೆಲ್ಲ ನಿಮಗೆ ಸಿಗುತ್ತೆ ಈ ತಿಂಗಳು. ಏನೋ ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಶನಿ ವಿಚಾರಕ್ಕೆ ಬರೋಣ. ಅಷ್ಟಮ ಶನಿ ಪ್ರಭಾವದಲ್ಲಿ ಕರ್ಕಾಟಕ ರಾಶಿಯವರು ಇದ್ದೀರಾ.
ಮಾರ್ಚ್ 28, 2025ಕ್ಕೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಸಮಾಪ್ತಿ ಆಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಹುಷಾರಾಗಿರಿ. ಯಾವ ಥರ ಹುಷಾರಾಗಿರ್ಬೇಕಂತಂದ್ರೆ ಒಂಚೂರು ಬ್ಯಾಲೆನ್ಸ್ ಮಾಡಬೇಕು. ಏನಾದರೂ ತೊಂದರೆಗಳಾಗ್ಬೋದು, ಏನಾದರೂ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ಬೋದು, ಅಥವಾ ಯಾವುದಾದ್ರೂ ಒಂದು ಸಮಸ್ಯೆ ನೀವೇ ಸಿಕ್ಕಾಕ್ಬೋದು, ತಲೆ ಬಗ್ಸುವಂತಹ ಪರಿಸ್ಥಿತಿಗಳು ಬರ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಅಷ್ಟಮ ಶನಿ ಪ್ರಭಾವ ಇರಬೇಕಾದ್ರೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಜಾಗೃತಿ ಆಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಶನಿ ಬಂದು ನಿಮಗೆ ಯಾವ ಥರ ಫಲವನ್ನು ಕೊಡ್ತಾನೆ ಅಂತಂದ್ರೆ ನೆಗೆಟಿವ್ ಫಲವನ್ನು ಕೊಡ್ತಾನೆ ಇನ್ನು 3 ತಿಂಗಳು. ಹಾಗಾಗಿ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಅವನನ್ನು ಪೂಜೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ. ಕರ್ಕಾಟಕ ರಾಶಿಯವರು ಏನು ಮಾಡಿ ಅಂದರೆ ಮಾರ್ಚ್ 28 ಶನಿ ಬದಲಾವಣೆ ಆಗ್ತಾ ಇದ್ರೆ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ಶನೈಶ್ಚರ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಕೂಡ ಶನೈಶ್ಚರ ಮಹಾಯಾಗ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ನೀವು ಪಾಲ್ಗೊಂಡು ಸೇವೆಯನ್ನು ಮಾಡಿ. ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ನಾನು 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾರ್ಚ್ 29ನೇ ತಾರೀಕು ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ನಿತ್ಯ ಸೌಭಾಗ್ಯ .in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ಎಲ್ಲ ನೀವು ಪರಿಪೂರ್ಣವಾಗಿ ಏನೇನಿದೆಯೋ ಎಲ್ಲ ಡೀಟೇಲ್ಸನ್ನು ನನಗೆ ಹೇಳಿದ್ನಲ್ಲ ಎಲ್ಲ ಡೀಟೇಲ್ಸನ್ನು ನೀವು ಅದನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ಅಲ್ಲಿ ಸ್ಕ್ಯಾನರ್ ಕಾಣುತ್ತೆ ನಿಮಗೆ. ಆ ಸ್ಕ್ಯಾನರಲ್ಲಿ 431 ರೂಪಾಯಿ. 4 + 3 + 1 = 8. 8 ಅಂದರೆ ನ್ಯೂಮರಾಲಜಿ ನಂಬರ್ ಪ್ರಕಾರ 8 ಅಂತಂದರೆ ಶನಿ. ಅದಕ್ಕೆ 431 ರೂಪಾಯಿ ಅದಕ್ಕೆ ಇಟ್ಟಿದ್ದೀನಿ. ಒಬ್ಬರಿಗೆ 431 ರೂಪಾಯಿ. ಆ 431 ರೂಪಾಯಿನ ಪೇ ಮಾಡಿ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗಲಿಲ್ವಾ, ಬರಲಿಲ್ವಾ, ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಟೆಲಿಕಾಲರ್ಸ್ ನಂಬರ್ ಇದೆ ನಿಮಗೆ 8147568255, 8431384001 2 ನಂಬರ್ ಕಾಣ್ತಾ ಇದೆ. ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಆ ಟೆಲಿಕಾಲರ್ಸ್ ಮುಖಾಂತರ ಕೂಡ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಈ ಜನವರಿ ತಿಂಗಳು ಮಧ್ಯಮದ ಫಲಿತಾಂಶವನ್ನು ಪಡಿತೀರಾ. ಸ್ವಲ್ಪ ಅಷ್ಟಮ ಶನಿ ಪ್ರಭಾವದಿಂದ ನೀವು ಒಳಗಾದರೂ ಕೂಡ ಶನಿಗೇನು ವಿಶೇಷವಾಗಿ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಾಮಿಯನ್ನು ಧ್ಯಾನ ಮಾಡಿದ್ರೆ ಸಾಕು. ಉದ್ಯೋಗ ಸಂಬಂಧಪಟ್ಟಂತೆ ಸ್ವಲ್ಪ ಮಾನಸಿಕ ಕಿರಿಕಿರಿ ಬರುತ್ತೆ, ಅದು ನಾನು ಈಗಾಗಲೇ ಹೇಳಿದೆ. ಸ್ವಲ್ಪ ಮಟ್ಟಿಗೆ ಸೂರ್ಯನಿಂದ ಅನುಕೂಲಗಳು ಹೆಚ್ಚಾಗಿ ಕಾಣ್ತಾ ಇದೆ. ವಿದೇಶದಲ್ಲಿ ವಾಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಶುಕ್ರ ಚತುರ್ಥಾಧಿಪತಿ ಶುಕ್ರ ಉಚ್ಚ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ಶುಭ ಸಂಗತಿ. ಪ್ರೀತಿ ಮತ್ತು ವೈವಾಹಿಕ ಜೀವನ ಸಂಬಂಧಪಟ್ಟಂಥ ಎಲ್ಲದರಲ್ಲೂ ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಅನುಕೂಲ ಇರುತ್ತೆ. ವ್ಯಾಪಾರ ಮಾಡುವಂಥವ್ರಿಗೂ ಚೆನ್ನಾಗಿರುತ್ತೆ. ವೆಹಿಕಲ್ ಓಡಿಸುವಂಥ ಡ್ರೈವರ್ಗೆ, ಅದನ್ನು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಮಾಲೀಕರಿಗೆ ಚೆನ್ನಾಗಿರುತ್ತೆ. ತರಕಾರಿ, ಹೂವು, ಹಣ್ಣು ವ್ಯಾಪಾರಿ ಇತ್ಯಾದಿಗಳು, ಕೂಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಕರ್ಕಾಟಕ ರಾಶಿಯವ್ರಿಗೆ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಒಂದಂತೂ ಸತ್ಯ ಏನಪ್ಪ ಅಂದರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥ ಸಾಧ್ಯತೆ ಅದು ಕೂಡ 24ನೇ ತಾರೀಕುವರೆಗೂ ಬರುತ್ತೆ. ಅದಾದಮೇಲೆ ಅದು ಕೂಡ ಇಲ್ಲ. ಉತ್ತಮ ಫಲಿತಾಂಶವನ್ನು ಜನವರಿ ತಿಂಗಳಲ್ಲಿ ಖಂಡಿತವಾಗಲೂ ಕರ್ಕಾಟಕ ರಾಶಿಯವರು ಕಾಣ್ಬೋದು. ಆರೋಗ್ಯದ ಕಡೆ ಮಾತ್ರ ಎಚ್ಚರ ಕೊಡಿ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶೀತ ಜ್ವರದ ಪ್ರಭಾವದಿಂದ ತೊಂದರೆ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಚಿಕಿತ್ಸೆ ತಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಶರೀರವನ್ನು ಬೆಚ್ಚಗಿಟ್ಕೊಳ್ಳಿ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಅದರಿಂದ ನಿಮ್ಗೆ ಖಂಡಿತ ಉತ್ತಮ ಆಗುತ್ತೆ. ಏನಾದರೂ ದೊಡ್ಡ ಡಿಸಿಷನ್ಸ್ ತೊಗೊಳ್ಬೇಕು, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು, ಹೊಸದಾಗಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಉದ್ಯೋಗ ಚೇಂಜ್ ಮಾಡಬೇಕು, ಮನೆ ತೊಗೊಳ್ಬೇಕು, ಈ ಥರದ ಮೇಜರ್ ಡಿಸಿಷನ್ಸ್ ಇದ್ದಾಗ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದರ ಅಭಿವೃದ್ಧಿಯಿಂದ ಲಾಭದ ಫಲಗಳನ್ನು ಪಡ್ಕೊಂಡು ಖುಷಿಯಾಗಿರೋದ್ರಲ್ಲಿ ಸಂದೇಹನೆಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.